ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫಸ್ಟ್ ಬಿ ಎಸ್ನಲ್ಲಿದ್ದೀರಾ, ಕೆಮಿಸ್ಟ್ರಿನ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂತಂದರೆ ಅದರಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ ಯೂನಿಟ್ 3ನಲ್ಲಿ, ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ. ಆ ಸೀರೀಸಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರುವಂಥದ್ದು 4ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್. ಸೊ ಹೆಟ್ರೋಲಿಟಿಕ್ ಕ್ಲಿವೇಜ್ ಅಥವಾ ಹೋಮೋಲಿಟಿಕ್ ಕ್ಲಿವೇಜ್ ಆಗೋದ್ರಿಂದ ನಿಮ್ಮ ಕಾಂಪೌಂಡ್ಗೆ ಏನಾಗುತ್ತೆ, ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಬರ್ತವೆ. ಆ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸಲ್ಲಿ ಕಾರ್ಬೋಕಟಯಾನ್ ಆಗಿರ್ಬೋದು, ಕಾರ್ಬನಯಾನ್ ಆಗಿರ್ಬೋದು, ಫ್ರೀ ರ್ಯಾಡಿಕಲ್ಸ್ ಇರ್ಬೋದು, ಕಾರ್ಬಿನ್ಸ್ ಇರ್ಬೋದು, ನೈಟ್ರೀನ್ಸ್ ಇರ್ಬೋದು, ಬೆನ್ಸಾಯಿಮ್ ಅಂತ ಹೇಳ್ತೀವಿ. ಇವಕ್ಕೆಲ್ಲನೂ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಒಂದು ಹೆಟ್ರೋಲಿಟಿಕ್ ಕ್ಲಿವೇಜ್ ಆಗೋದ್ರಿಂದ ಬರುವಂಥ ಇಂಟರ್ಮೀಡಿಯೇಟ್ ಯಾವುದು ಅಂದರೆ ಕಾರ್ಬನಿಯಾನ್ ಅಂತ ಹೇಳ್ತೀವಿ. ಅದರದ್ದು ಜನ್ರೇಷನ್ನು, ಸ್ಟ್ರಕ್ಚರು, ಕ್ಲಾಸಿಫಿಕೇಷನ್ನು, ಸ್ಟೆಬಿಲಿಟಿ ಅದನ್ನೆಲ್ಲ ಇವತ್ತು ಇನ್ ಡೀಟೇಲಾಗಿ ನಾನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕಾರ್ಬ್ ಅನಿಯಾನ್ ಅಂದರೆ ಏನು ಅಂತಂದರೆ, ನಾನು ಮುಂಚೆನೇ ಹೇಳಿದಾಗೆ ಹೋಮೋಲಿಟಿಕ್ ಮತ್ತು ಹೆಟ್ರೋಲಿಟಿಕ್ ಕ್ಲಿವೇಜ್ ಆಗುತ್ತೆ, ಕೆಮಿಕಲ್ ಬಾಂಡಿಂಗು. ಆದರೆ ಇಲ್ಲಿ ಹೆಟ್ರೋಲಿಟಿಕ್ ಕ್ಲಿವೇಜ್ ಆದಾಗ ನನಗೆ ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ. ಇದರ್ ಇಸ್ ಎ ನೆಗೆಟಿವ್ ಚಾರ್ಜ್ ಆನ್ ದಿ ಕಾರ್ಬನ್. ಅಂಥ ಕಾರ್ಬನ್ಗೆ ನಾನು ಏನಂತ ಕರಿತೀನಿ, ಕಾರ್ಬನಯಾನ್ ಅಂತ ಕರಿತೀನಿ. ದೇ ಆರ್ ಹೈಲಿ ರಿಯಾಕ್ಟಿವ್. ಅವ್ರ ಲೈಫ್ ಸ್ಪ್ಯಾನ್ ತುಂಬ ಕಡಿಮೆ ಇರುತ್ತೆ. Therefore we are going to call them as reactive intermediates. Actually they are going to have 8 electrons in their valence shell. They are called as Lewis bases because the electron pair donors, they are electron rich species, adike nucleophiles antanu karitare, and therefore they easily ready to combine with a substance which can accept an electron pair. ಯಾವುದು ಪಾಸಿಟಿವ್ಲಿ ಚಾರ್ಜ್ ಇರುತ್ತಲ್ಲ ಅದ್ರ ಜೊತೆಗೆ ಅದು ಅಕ್ಸೆಪ್ಟ್ ಮಾಡಿಕೊಂಡು ರಿಯಾಕ್ಟ್ ಮಾಡ್ಕೊಳ್ಳೋಕ್ಕೆ ತಿಳ್ಕೊಳ್ಳುತ್ತೆ. ವಾಟ್ ಆರ್ ಕಾರ್ಬೋಕಟಿಯಾನ್ಸ್ ಅಂದರೆ, ಅಥವಾ ವಾಟ್ ಆರ್ ಕಾರ್ಬನಿಯಾನ್ಸ್ ಅಂದರೆ, ದೇ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ions. They are formed by the heterolytic cleavage of the covalent bond. They are electron-rich species. Therefore, they are called as nucleophiles and they are called as Lewis bases. And always they go into interact with the species which have ಎಲೆಕ್ಟ್ರಿಷಿಯನ್ ಜೊತೆಗೆ ಅದು ರಿಯಾಕ್ಟ್ ಆಗುತ್ತೆ. ಅಗೇನ್ ಹೆಟ್ರೋಲಿಟಿಕ್ ಕ್ಲಿವೇಜ್ ಆಗುತ್ತೆ. ಎಕ್ಸಾಂಪಲ್ ತೊಗೊಳ್ಳೋಣ ಅಂದರೆ, ನಾನು ಲಿಥಿಯಂ ಆಲ್ಕೈಲ್ ಗ್ರೂಪ್ನ ತೊಗೊಳ್ತಾ ಇದ್ದೀನಿ. ಕ್ಲೀವೇಜ್ ಆಗುತ್ತೆ, CH3 ಕಾರ್ಬನಿಯಾನ್ ಬರುತ್ತೀವಿ, CH3 ಮೈನಸ್ ಬರುತ್ತೆ, ಲಿಥಿಯಂ ಪ್ಲಸ್ ಬರುತ್ತೆ. ದಿಸ್ ಇಸ್ ದ ವೇ ಯು ಆರ್ ಗೋಯಿಂಗ್ ಟು ಗೆಟ್ ದಿ compounds, organometallic compounds ಇರ್ಬೋದು. because all metals they are going to behave like an electropositive metals are electron donor. ಕಾರ್ಬನ್ ಮೇಲೆ ನಿಮಗೆ ನೆಗೆಟಿವ್ ಚಾರ್ಜ್ ಬರ್ತಾ ಹೋಗುತ್ತೆ. that's the way I am going to get the carbonation. The stability of the carbanion can be explained using the resonance and the inductive effect. ಈ ಎರಡು ಎಫೆಕ್ಟ್ ನಾವೇನಂತ ಕರಿತೀವಿ, ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಎಫೆಕ್ಟ್ಸ್ ಅಂತ ಕರಿತೀವಿ. ಒಂದು ಮಾಲಿಕ್ಯೂಲಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಗಬೇಕು ಅಂತಂದರೆ ಪೊಲಾರಿಟಿ ಇರಬೇಕು. ಸೊ ಪೊಲಾರಿಟಿ ಹೆಂಗೆ ಇಂಟ್ರಡ್ಯೂಸ್ ಆಗುತ್ತೆ ಅಂದರೆ, ಬೈ ದಿ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ವಿತಿನ್ ದಿ ಮಾಲಿಕ್ಯೂಲ್. ಅದಕ್ಕೆ ಬೇರೆ ಬೇರೆ ಎಫೆಕ್ಟ್ಸ್ಗಳಿವೆ. ಅದಕ್ಕೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಎಫೆಕ್ಟ್ ಅಂತ ಹೇಳ್ತಾರೆ. ಇಂಡಕ್ಟಿವ್ ಎಫೆಕ್ಟ್ ಆಗ್ಬೋದು, ರೆಸೊನೆನ್ಸ್ ಎಫೆಕ್ಟ್ ಆಗ್ಬೋದು, ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಆಗಿರ್ಬೋದು, ಹೈಪರ್ ಕಾಂಜುಗೇಟಿವ್ ಎಫೆಕ್ಟ್. ಈ 4 ಎಫೆಕ್ಟ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಎಫೆಕ್ಟ್ ಅಂತ ಹೇಳ್ತೀವಿ. ಆದರೆ ಸ್ಟೆಬಿಲಿಟಿ ಆಫ್ ದಿ ಕಾರ್ಬನಿಯನ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಯೂಸಿಂಗ್ ದಿ ರೆಸೊನೆನ್ಸ್ ಆ್ಯಂಡ್ ಇಂಡಕ್ಟಿವ್. ಇಂಡಕ್ಟಿವ್ ಎಫೆಕ್ಟ್ ಅಂದರೆ ಏನು ಅಂತಂದರೆ, ಯಾವುದೇ ಒಂದು ಮಾಲಿಕ್ಯೂಲಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಬಿಕಾಸ್ ಆಫ್ ದ ಡಿಫ್ರೆನ್ಸ್ ಇನ್ ದೇರ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ ಇದ್ದರೆ ಅಂಥದಕ್ಕೆ ನಾನೇನಂತ ಕರಿತೀನಿ, ಇಂಡಕ್ಟಿವ್ ಎಫೆಕ್ಟ್ ಅಂತ ಕರಿತೀನಿ. ಈಗ ನಾನು ಆಲ್ಕೈಲ್ ಕಾರ್ಬನಿಯಾನ್ನ ತಗೊಳ್ತೀನಿ, ಅದರದ್ದು ಸ್ಟೆಬಿಲಿಟಿನ ಇಂಡಕ್ಟಿವ್ ಎಫೆಕ್ಟಲ್ಲಿ ಹೇಳೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಸೊ ಕಾರ್ಬನಿಯಾನ್ ಇದೆಯಲ್ಲ, ಅದನ್ನು ನಾನು ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಕಾರ್ಬನಿಯಾನ್ಸ್ ಅಂತ ಕ್ಲಾಸಿಫೈ ಮಾಡ್ತೀನಿ ಬೇಸ್ಡ್ ಆನ್ ದಿ R group attached to the carbanion. If it is attached to primary carbon, secondary carbon, tertiary carbon, ಯಾವ ಕಾರ್ಬನ್ ಅದು ಅಟ್ಯಾಚ್ ಆಗಿದೆ ನೆಗೆಟಿವ್ಲಿ ಚಾರ್ಜ್ ಅನ್ನೋದ್ರ ಮೇಲೆ ನಾನು ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಕಾರ್ಬನಿಯಾನ್ ಅಥವಾ ಮೀಥೈಲ್ ಕಾರ್ಬನಿಯಾನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಮೀಥೈಲ್ ಕಾರ್ಬನಿಯಾನ್ ತೊಗೊಳ್ತೀನಿ. ಅಲ್ಲಿ ಏನಾಗುತ್ತೆ ಅಂತಂದರೆ, ಯಾವುದೋ R ಗ್ರೂಪ್ಗಳಿಲ್ಲ, ಬರೀ ಎಲ್ಲ ಹೆಚ್ಚಿದೆ. ಆದರೆ ಪ್ರೈಮರಿ ತೊಗೊಂಡ್ರೆ ಒಂದು CH3 ಗ್ರೂಪ್ ಇದೆ. ಅದೇ ಥರ ಸೆಕೆಂಡ್ರಿ ತೊಗೊಂಡ್ರೆ 2 CH3 ಗ್ರೂಪ್ ಇದೆ. ಟರ್ಷರಿ ತೊಗೊಂಡ್ರೆ 3 CH3 ಗ್ರೂಪ್ ಇದೆ. ನನಗೆ ಗೊತ್ತು. ಎಗೇನ್ ಇಂಡಕ್ಟಿವ್ ಎಫೆಕ್ಟ್ನ ನಾನು 2 ಥರ ಕ್ಲಾಸಿಫೈ ಮಾಡ್ತೀನಿ. ಒಂದಕ್ಕೆ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಕರಿತೀನಿ, ಇನ್ನೊಂದಕ್ಕೆ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಕರಿತೀನಿ. ಸೊ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಆದರೆ ಏನಾಗುತ್ತೆ ಅಂದರೆ, ಆ ಥರ ಗ್ರೂಪ್ಸ್ ಏನಾದರೂ ಇತ್ತು ಅಂತಂದರೆ, ನೆಗೆಟಿವ್ ಚಾರ್ಜ್ ಏನಿದೆಯಲ್ಲ, ಆ ನೆಗೆಟಿವ್ ಚಾರ್ಜ್ ಏನಾಗುತ್ತೆ, ಡಿಸ್ಪರ್ಸ್ ಆಗುತ್ತೆ ಅಥವಾ ಮಿನಿಮೈಸ್ ಆಗುತ್ತೆ. ಇಫ್ ಇಟ್ ಇಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್.
ಆ ಗ್ರೂಪ್ಸ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ಸ್ನ ತಮ್ಮ ಕಡೆಗೆ ಹೇಳ್ಕೊಳ್ಳೋದ್ರಿಂದ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆದರೆ -I ಗ್ರೂಪ್ ಆದರೆ ಅವಾಗ ಏನಾಗುತ್ತೆ, ಆ ನೆಗೆಟಿವ್ ಚಾರ್ಜ್ ಏನಾಗುತ್ತೆ, ಡಿಸ್ಪರ್ಸ್ ಆಗುತ್ತೆ, ಮಿನಿಮೈಸ್ ಆಗುತ್ತೆ ಅಥವಾ ನ್ಯೂಟ್ರಲೈಸ್ ಆಗುತ್ತೆ. ಅಥವಾ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಆಯಿತು ಅಂತಂದರೆ ಅವಾಗ ಏನಾಗುತ್ತೆ ಅಂದರೆ ದೇ ಆಲ್ಸೋ ಗೋಯಿಂಗ್ ಟು ಡೊನೇಟ್ ದಿ ಎಲೆಕ್ಟ್ರಾನ್, ದೇರ್ ಬೈ ನೆಗೆಟಿವ್ ಚಾರ್ಜ್ ಆಫ್ ದ ಸೆಂಟ್ರಲ್ ಕಾರ್ಬನ್ ಆಟಮ್ ವಿಲ್ ಬಿ ಇನ್ಕ್ರೀಸ್ಡ್. ನ್ಯೂಟ್ರಲೈಸ್ ಆಗಲ್ಲ, ಅದು ಇನ್ಕ್ರೀಸ್ ಆಗುತ್ತೆ, ಅದ್ರ ಮ್ಯಾಗ್ನಿಟ್ಯೂಡು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವಿಲ್ಲಿ CH3 ಗ್ರೂಪ್ನ ತೊಗೊಂಡಿರೋದಕ್ಕೋಸ್ಕರ CH3 ಗ್ರೂಪ್ ಇಸ್ ಅನ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಇಟ್ ಗೋಯಿಂಗ್ ಟು ಎಕ್ಸರ್ಟ್ +I ಎಫೆಕ್ಟ್. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಡಿಸ್ಟೆಬಿಲೈಸ್ ಮಾಡುತ್ತೆ, ಈ ಡಿಸ್ಟೆಬಿಲೈಸ್ ದಿ ಕಾರ್ಬನ್ ಅನಿಯಾನ್ ಬೈ ಲೋಕಲೈಸಿಂಗ್ ದಿ ನೆಗೆಟಿವ್ ಚಾರ್ಜ್ ಅಂತ ಕಾರ್ಬನ್. ಮೊದಲೇ ಆ ಕಾರ್ಬನ್ಗೆ ಎಕ್ಸೆಸ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಅದಕ್ಕೆ ಈ CH3 ಗ್ರೂಪ್ ಏನು ಮಾಡ್ತಾ ಇದೆ, ದೇ ಆರ್ ಆಲ್ಸೋ ಪುಷಿಂಗ್ ದೇರ್ ಎಲೆಕ್ಟ್ರಾನ್, ದೇರ್ ಬೈ ದ ನೆಗೆಟಿವ್ ಚಾರ್ಜ್ ಅಂದ್ ದಿ ಕಾರ್ಬನ್ ಸೆಂಟ್ರಲ್ ಕಾರ್ಬನ್ ಆಟಮ್ ವಿಲ್ ಇನ್ಕ್ರೀಸ್. ಅದರ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಮ್ಯಾಗ್ನಿಟ್ಯೂಡ್ ಇನ್ಕ್ರೀಸ್ ಆಯಿತು ಅಂದರೆ ಅದು ಡಿಸ್ಟೆಬಿಲೈಸ್ ಆಗುತ್ತೆ, ಇಟ್ ಡಸಂಟ್ ಸ್ಟೇ ಫಾರ್ ಎ ಲಾಂಗರ್ ಟೈಮ್, ಇಮಿಡಿಯೇಟ್ಲಿ ಚೇಂಜ್ ಫ್ರಮ್ ಸ್ಟೇಬಲ್ ಫಾರ್ಮ್ಗೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ದೇರ್ಫೋರ್ ಟರ್ಷರಿ ಕಾರ್ಬೋಕೇಟಿಯಾನ್ ಏನಿದೆಯಲ್ಲ, ವಿತ್ ರೆಸ್ಪೆಕ್ಟ್ ಟು CH3 ಗ್ರೂಪ್ ಇರೋದು ತೊಗೊಂಡ್ರೆ, ಟರ್ಷರಿ ಕಾರ್ಬನಿಯಾನ ತೊಗೊಂಡ್ರೆ ಅವಾಗ ಏನಾಗುತ್ತೆ ಅಂತಂದರೆ that is least stable compared to that of methyl carbanion. ಮಿಥೈಲ್ ಕಾರ್ಬನೈನಲ್ಲಿ ಏನಾಗ್ತಾ ಇದೆ ಅಂದರೆ ಯಾವುದು CH3 ಗ್ರೂಪ್ಗಳಿಲ್ಲ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇಲ್ಲ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇಲ್ಲ, H ಇಸ್ ಎ ನ್ಯೂಟ್ರಲ್ ಮಾಲಿಕ್ಯೂಲ್. ಹಾಗಾಗಿ ಆ ನೆಗೆಟಿವ್ ಚಾರ್ಜ್ ಏನಾಗುತ್ತೆ, ಇಟ್ ರಿಮೈನ್ಸ್ ಆಸ್ ನೆಗೆಟಿವ್ ಚಾರ್ಜ್. ಆದರೆ ಪ್ರೈಮರಿ ತೊಗೊಂಡ್ರೆ ಒಂದು CH3 ಗ್ರೂಪ್ ಇದೆ, ದಟ್ CH3 ಗ್ರೂಪ್ಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಡೊನೇಟ್ ಮಾಡ್ತಾ ಇದೆ, ದೇರ್ ಬೈ ನೆಗೆಟಿವ್ ಚಾರ್ಜ್ ಅಂತ ಸೆಂಟ್ರಲ್ ಕಾರ್ಬನ್ ಆಟಮ್ ಇಸ್ ಇನ್ಕ್ರೀಸ್ಡ್. ಅದೇ ಥರ ಟರ್ಷರಿ ಸೆಕೆಂಡ್ರಿ ತೊಗೊಳ್ತಿದ್ರೆ 2 CH3 ಗ್ರೂಪ್ ಕೊಡ್ತಾ ಇದೆ, ಮಚ್ ಮೋರ್ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ಟರ್ಷರಿ ತೊಗೊಂಡ್ರೆ ಆಲ್ ದಿ 3 ಕೊಡುತ್ತೆ. ಹಾಗಾಗಿ ಆಲ್ಕೈಲ್ ಕಾರ್ಬನಿಯಾನ್ಸ್ ಪರ್ಟಿಕ್ಯುಲರ್ಲಿ ವಿತ್ ರೆಸ್ಪೆಕ್ಟ್ ಟು CH3 ಗ್ರೂಪ್ನ ನಾನು ತೊಗೊಂಡ್ರೆ ಹೆಚ್ಚಿರುತ್ತಲ್ಲ, ಮಿಥೈಲ್ ಕಾರ್ಬೋಕೇಟಿಯಾನ್ ಮೋಸ್ಟ್ ಸ್ಟೇಬಲ್ ಆಗುತ್ತೆ, ಆಮೇಲೆ ಸೆಕೆಂಡ್ರಿ, ಆಮೇಲೆ ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟರ್ಷರಿ ಈ ಥರ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಡಿಸ್ಟೆಬಿಲೈಸ್ ಆಗುತ್ತೆ. ಅಗೇನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇತ್ತು ಅಂತಂದರೆ ಮೋಸ್ಟ್ ಸ್ಟೇಬಲ್ ಆಗುತ್ತೆ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇತ್ತು ಅಂದರೆ ಲೆಸ್ ಸ್ಟೇಬಲ್ ಆಗುತ್ತೆ. ದಿಸ್ ಇಸ್ ಎಕ್ಸಾಕ್ಟ್ಲಿ ರಿವರ್ಸ್ ಆಫ್ ಕಾರ್ಬೋಕೇಟಿಯಾನ್. ಕಾರ್ಬೋಕೇಟಿಯಾನ್ಗೆ ಏನು ಆರ್ಡರ್ ಇದೆಯಲ್ಲ, ಆರ್ಡರ್ ಎಕ್ಸಾಕ್ಟ್ಲಿ ಏನಾಗುತ್ತೆ ಇಲ್ಲಿ ರಿವರ್ಸ್ ಆಗ್ತಾ ಹೋಗುತ್ತೆ, ಬಿಕಾಸ್ ಐ ಆಮ್ ಎಕ್ಸ್ಪ್ಲೈನಿಂಗ್ ವಿತ್ ರೆಸ್ಪೆಕ್ಟ್ ಟು ಇಂಡಕ್ಟಿವ್ ಎಫೆಕ್ಟ್. ಅದೇ ರೀತಿ ನಾನು ಏನು ಮಾಡ್ಬೋದು ಅಂದರೆ ಇನ್ನೊಂದು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಎಫೆಕ್ಟ್ ಇದೆ, ಅದಕ್ಕೇನಂತ ಕರಿತೀವಿ ನಾವು, ರೆಸೊನೆನ್ಸ್ ಅಂತ ಕರಿತೀವಿ. ಇದು ಯಾವ್ಯಾವ ಮಾಲಿಕ್ಯೂಲ್ಸಲ್ಲಿ ಇರುತ್ತೆ ಅಂದರೆ ಓನ್ಲಿ ಇನ್ ದಿ ಕೇಸ್ ಆಫ್ ಸ್ಯಾಚುರೇಟೆಡ್ ಮಾಲಿಕ್ಯೂಲ್, ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಕಾಂಜುಗೇಷನ್ ಇರುತ್ತಲ್ಲ ಅಲ್ಲಿ ಇದು ಆಗ್ತಾ ಹೋಗುತ್ತೆ. ಸೊ ನಾನು ಇಲ್ಲಿ 2 ಎಕ್ಸಾಂಪಲ್ನ ತೊಗೊಂಡಿದ್ದೀನಿ, ಒಂದು ಅಲೈಲ್, ಇನ್ನೊಂದು ಬೆನ್ಸೈಲ್ ಕಾರ್ಬನಿಯಾನ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ರೆಸೊನೆನ್ಸ್ ಅಂದರೆ ಏನು, ಡಿಲೋಕಲೈಸೇಷನ್ ಆಫ್ ಆಗ್ತಾ ಹೋಗುತ್ತೆ. ಸೊ ಎಲ್ಲಿ ಡಿಲೋಕಲೈಸೇಷನ್ ಆಗುತ್ತಲ್ಲ ಅವಾಗ ಏನಾಗುತ್ತೆ, ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಮಾಲಿಕ್ಯೂಲು ಚೇಂಜ್ ಆಗ್ತಾ ಇರುತ್ತೆ, ದೇರ್ ಬೈ ಇಟ್ ಗೋಯಿಂಗ್ ಟು ಸ್ಟೇ ಫಾರ್ ಎ ಲಾಂಗರ್ ಟೈಮ್. ಈಗ ನೀವು ಅಲೈಲ್ ಕಾರ್ಬನಿಯಾನ್ನ ತೊಗೊಂಡ್ರೆ, ಅಲೈಲ್ ಕಾರ್ಬನಿಯಾನಲ್ಲಿ ನಾನು 2 ಸ್ಟ್ರಕ್ಚರ್ನ ಬರಿತಾ ಇದ್ದೀನಿ. ಒಂದು ಡಬಲ್ ಬಾಂಡ್ ಏನಿದೆಯಲ್ಲ, ಡಬಲ್ ಬಾಂಡಲ್ಲಿ ಯೂಶಲಿ ಒಂದು ಸಿಗ್ಮಾ ಬಾಂಡ್ ಇರುತ್ತೆ, ಒಂದು ಪೈ ಬಾಂಡ್ ಇರುತ್ತೆ. ಆ ಪೈ ಎಲೆಕ್ಟ್ರಾನ್ಸ್ ಏನಾಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. ಇಟ್ಸ್ ಡಿಲೋಕಲೈಸ್, ನಾಟ್ ಲೋಕಲೈಸ್. ಒಂದೇ ಕಾರ್ಬನ್ ಆಟಮ್ ಇರಲ್ಲ, ಇಟ್ ಕೀಪ್ ಆನ್ ಮೂವಿಂಗ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್. ಅವಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಸ್ಟೆಬಿಲಿಟಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನಾನೇನು ಮಾಡಿದೆ, ಬೆನ್ಸೈಲ್ ಕಾರ್ಬನಿಯಾನ್ನ ತೊಗೊಂಡೆ. ಬೆನ್ಸೈಲ್ ಕಾರ್ಬನಿಯಾನಲ್ಲೂ ಏನಾಗುತ್ತೆ ಅಂದರೆ ಈ ಥರ ಮೂವ್ಮೆಂಟ್ ಆಗುತ್ತೆ. ವೆರಾಸ್ ಬೆನ್ಸೈಲ್ ಕಾರ್ಬೋಕೇಟನ್ ಏನಾಗಿತ್ತು ಅಂದರೆ ದ ಎಲೆಕ್ಟ್ರಾನ್ಸ್ ಆರ್ ಟೇಕನ್ ಬೈ ದಿ ಗ್ರೂಪ್ ಫ್ರಮ್ ದಿ ಬೆನ್ಸಿನ್ ರಿಂಗ್. ಇಲ್ಲೇನಾಗುತ್ತೆ, ಟುವರ್ಡ್ಸ್ ದಿ ಬೆನ್ಸಿನ್ ರಿಂಗ್ ಕೊಡುತ್ತೆ. ಸೊ ದೇರ್ ಫೋರ್ ಡಿಲೋಕಲೈಸೇಷನ್ ಆಯಿತು ಅಂತಂದರೆ ಆ ನೆಗೆಟಿವ್ ಚಾರ್ಜ್ ಏನಾಗುತ್ತೆ, ಡಿಸ್ಪರ್ಸ್ ಆಗುತ್ತೆ. ಇಟ್ ಕೀಪ್ ಆನ್ ಮೂವಿಂಗ್ ಫ್ರಮ್ ಒನ್ ಕಾರ್ಬನ್ ಆಟಮ್ ಟು ಅನದರ್ ಕಾರ್ಬನ್ ಆಟಮ್, ದೇರ್ ಬೈ ಇಟ್ ಗೋಯಿಂಗ್ ಟು ಸ್ಟೇ ಫಾರ್ ಅ ಲಾಂಗರ್ ಟೈಮ್. ಲಾಂಗರ್ ಟೈಮ್ ಇತ್ತು ಅಂತಂದರೆ ಸ್ಟೆಬಿಲಿಟಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಿಸ್ ದ ವೇ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿ ಸ್ಟೆಬಿಲಿಟಿ ಆಫ್ ಕಾರ್ಬನಿಯಾನ್. ಕಾರ್ಬನಿಯಾನ್ಸ್ ಅಂದರೆ ಏನು, ಸಮರೈಸ್ ಮಾಡೋದಾದರೆ ಕಾರ್ಬನಿಯಾನ್ಸ್ ಅಂದ್ರೇನು, ಹೆಟ್ರೋಲೈಟಿಕ್ ಕ್ಲಿವೇಜ್ ಆದಾಗ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಏನು ಬರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಪರ್ಟಿಕ್ಯುಲರ್ಲಿ ಕಾರ್ಬನ್ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸಲ್ಲಿ ಕಾರ್ಬನ್ ಏನಾದರೂ ಇತ್ತು, ಆ ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಇದ್ದರೆ ಅಂಥದ್ದನ್ನು ನಾನು ಏನಂತ ಕರಿತೀನಿ, ಕಾರ್ಬನಿಯಾನ್ ಅಂತ ಕರಿತೀನಿ. ಆ ಕಾರ್ಬನಿಯಾನು ಎಲೆಕ್ಟ್ರಾನ್ ರಿಚ್ ಇರುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ 8 electrons ಇನ್ ದೇರ್ ವೇಲೆನ್ಸ್ ಶೆಲ್. ಎಲೆಕ್ಟ್ರಾನ್ ರಿಚ್ ಇರುತ್ತೆ, ನ್ಯೂಕ್ಲಿಯೋಫೈಲ್ಸ್ ಅಂತ ಕರೀತಾರೆ. ಆ್ಯಂಡ್ ಆಲ್ವೇಸ್ ದೇ ಗೋಯಿಂಗ್ ಟು ಅಟ್ಯಾಕ್ ದಿ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸ್ ಆರ್ ಕಾರ್ಬೋಕೇಟಿಯಾನ್ ಜೊತೆಗೆ, ವಿಚ್ ಗೋಯಿಂಗ್ ಟು ಅಕ್ಸೆಪ್ಟ್ ಎನ್ ಎಲೆಕ್ಟ್ರಾನ್, ಅಂಥದ್ರ ಜೊತೆಗೆ ಅದು ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಸ್ಟೆಬಿಲಿಟಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಐದರ್ ಐ ಕ್ಯಾನ್ ಟೇಕ್ ದಿ ಹೆಲ್ಪ್ ಆಫ್ ಇಂಡಕ್ಟಿವ್ ಎಫೆಕ್ಟ್ ಆರ್ ಐ ಕ್ಯಾನ್ ಟೇಕ್ ದಿ ಹೆಲ್ಪ್ ಆಫ್ ದಿ ರೆಸೊನೆನ್ಸ್ ಎಫೆಕ್ಟ್. ಇಂಡಕ್ಟಿವ್ ಎಫೆಕ್ಟಲ್ಲಿ ಏನಾಗುತ್ತೆ ಅಂದರೆ ದ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ವಿಲ್ ಟೇಕ್ಸ್ ಪ್ಲೇಸ್, ದ ಪೊಲಾರಿಟಿ ಇಸ್ ಕ್ರಿಯೇಟೆಡ್ ವಿತ್ ಇನ್ ದಿ ಮಾಲಿಕ್ಯೂಲ್ ಬಿಕಾಸ್ ಆಫ್ ದಿ ಡಿಫ್ರೆನ್ಸ್ ಇನ್ ದಿ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ. ಅಂಥ ಎಫೆಕ್ಟ್ಗೆ ಕರಿತೀವಿ ಇಂಡಕ್ಟಿವ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಕಾರ್ಬನಿಯಾನಲ್ಲಿ ಏನಾಗುತ್ತೆ ಅಂದರೆ ನೆಗೆಟಿವ್ಲಿ ಚಾರ್ಜ್ ಇರುತ್ತೆ, ಸೆಂಟ್ರಲ್ ಆಟಮ್ಗೆ ನೆಗೆಟಿವ್ಲಿ ಚಾರ್ಜ್ ಇರುತ್ತೆ. ಎನಿ ಗ್ರೂಪ್ಸ್ ವಿಚ್ ಡಿಕ್ರೀಸಸ್ ದಿ ನೆಗೆಟಿವ್ ಚಾರ್ಜ್ ಅದು ಸ್ಟೇಬಲ್ ಮಾಡುತ್ತೆ. ಎನಿ ಗ್ರೂಪ್ಸ್ ವಿಚ್
ಇನ್ಕ್ರೀಸಸ್ ದಿ ನೆಗೆಟಿವ್ ಚಾರ್ಜ್ ಏನಾಗುತ್ತೆ, ಸ್ಟೆಬಿಲಿಟಿನ ಕಡಿಮೆ ಮಾಡುತ್ತೆ, ಡಿಸ್ಟೆಬಿಲೈಸ್ ಮಾಡುತ್ತೆ. ಸೊ ನೆಗೆಟಿವ್ ಗ್ರೂಪ್ನ, ನೆಗೆಟಿವ್ ಚಾರ್ಜ್ ಅಂದ್ರೇನು, ಎಕ್ಸಸ್ ಆಫ್ ಎಲೆಕ್ಟ್ರಾನ್ಸ್. ಯಾವ ಗ್ರೂಪ್ಸು ಎಕ್ಸಸ್ ಆಫ್ ಎಲೆಕ್ಟ್ರಾನ್ಸ್ನ ಮಿನಿಮೈಸ್ ಮಾಡುತ್ತಲ್ಲ ಅಂಥ ಗ್ರೂಪ್ಸ್ ಇತ್ತು ಅಂದರೆ ಅದು ಸ್ಟೇಬಲ್ ಆಗುತ್ತೆ, ಇಲ್ಲ ಅಂದರೆ ಅದು ಅನ್ಸ್ಟೇಬಲ್ ಆಗುತ್ತೆ. ಸೊ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಏನಾದರೂ ಇತ್ತು ಅಂತಂದರೆ ನಿಮ್ಮ ಮಾಲಿಕ್ಯೂಲ್ ಏನಾಗುತ್ತೆ, ಡಿಸ್ಟೆಬಿಲೈಸ್ ಆಗುತ್ತೆ, ನೆಗೆಟಿವ್ ಚಾರ್ಜ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ. ದೇರ್ ಫಾರ್ ಯುವರ್ ಮಾಲಿಕ್ಯೂಲ್ ವಿಲ್ ಬಿಕಮ್, ದಟ್ ಸಚ್ ಮಾಲಿಕ್ಯೂಲ್ ವಿಲ್ ಬಿಕಮ್ ಅನ್ಸ್ಟೇಬಲ್. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇತ್ತು ಅಂತಂದರೆ ಅವಾಗ ಏನಾಗುತ್ತೆ, ಇಟ್ ಗೋಯಿಂಗ್ ಟು ವಿಡ್ರಾ ದಿ ನೆಗೆಟಿವ್ಲಿ ಚಾರ್ಜ್ಡ್, ಡಿಸ್ಪರ್ಸ್ ಆಗುತ್ತೆ, ಅದರದ್ದು ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ಐ ಕ್ಯಾನ್ ಆಲ್ಸೋ ಎಕ್ಸ್ಪ್ಲೈನ್ ವಿತ್ ದ ಹೆಲ್ಪ್ ಆಫ್ ಎ ರೆಸೊನೆನ್ಸ್. ರೆಸೊನೆನ್ಸಲ್ಲಿ ಏನು ಮಾಡ್ತೀವಿ ಅಂದರೆ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್, ಪರ್ಟಿಕ್ಯುಲರ್ಲಿ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸಲ್ಲಿ ಅಥವಾ ಆಲ್ಟರ್ನೇಟಿವ್ ಸಿಂಗಲ್ ಬಾಂಡ್ ಇರೋಂಥದ್ದು ಕಾಂಜುಗೇಟೆಡ್ ಸಿಸ್ಟಮಲ್ಲಿ ರೆಸೊನೆನ್ಸ್ ಬರುತ್ತೆ. ಸೊ ಅಲೈಲ್ ಮತ್ತು ಬೆನ್ಝಲ್ ಕಾರ್ಬನಿಯಾನ್ ಏನಿದೆಯಲ್ಲ, ದೇ ಸ್ಟೆಬಿಲೈಸ್, ದೇ ಗೋಯಿಂಗ್ ಟು ಸ್ಟೇ ಫಾರ್ ಎ ಲಾಂಗರ್ ಟೈಮ್ ಬಿಕಾಸ್ ದೇರ್ ಇಸ್ ಎ delocalization of pi electron from one carbon atom to another carbon atom. Higher the number of resonating structure, higher the stability. Therefore, both of them are more stable compared to that of alkyl carbanion. Thank you. ಈ ರೀತಿಯಾಗಿ ನಿಮಗೆ ಕಾರ್ಬನಿಯಾನ್ ಜನರೇಟ್ ಆಗುತ್ತೆ, ವಿಚ್ ಈಸ್ ಎಟ್ರೋಮೆಟಿಕಲಿ ಕ್ಲೀವ್ಡ್ ಆದಾಗ ನಿಮಗೆ ಕಾರ್ಬನಿಯಾನ್ ಫಾರ್ಮೇಷನ್ ಆಗುತ್ತೆ. ಜೊತೆಗೆ ಇನ್ನೂ ಒಂದು ಏನು ಅಂತಂದರೆ, ನಿಮಗೆ ಅದು ಹೇಗೆ ಸ್ಟೆಬಿಲಿಟಿನ ನಾನು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಂದರೆ, ಇನ್ ಪ್ರೆಸೆನ್ಸ್ ಆಫ್ ಟೇಕಿಂಗ್ ಎನ್ ಹೆಲ್ಪ್ ಆಫ್ ಇಂಡಕ್ಟಿವ್ ಎಫೆಕ್ಟ್ ಆ್ಯಂಡ್ ಆಲ್ಸೋ ಟೇಕಿಂಗ್ ಎನ್ ಹೆಲ್ಪ್ ಆಫ್ ಹೈಪರ್ ಕಾಂಜುಗೇಟಿವ್ ಎಫೆಕ್ಟ್ನ ಯೂಸ್ ಮಾಡಿಕೊಂಡು ನಾನು ಕಾರ್ಬನಿಯಾನ್ ಸ್ಟೆಬಿಲಿಟಿನ ಈ ರೀತಿಯಾಗಿ ಹೇಳ್ಬೋದು. ಸೊ ನಿಮಗೆ ಈಗ ಆಲ್ರೆಡಿ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸಲ್ಲಿ 2 ಥರ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್, ಒಂದು ಕಾರ್ಬೊಕಟಿಯಾನು, ಇನ್ನೊಂದು ಕಾರ್ಬನಿಯಾನು, ನಾನು ಇನ್ ಡೀಟೇಲಾಗಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎರಡೂ ಇಟ್ ಈಸ್ ಒಬ್ಟೈನ್ಡ್ ಬೈ ದಿ ಹೆಟ್ರೋಲೈಟಿಕ್ ಕ್ಲಿವೇಜ್ ಆದಾಗ 2 ಕಾರ್ಬೊಕಟಿಯಾನ್ ಮತ್ತು ಕಾರ್ಬನಿಯಾನ್ ನಿಮಗೆ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.